ಮಲೆನಾಡು ಭಾಗದ ಆರ್ಥಿಕ ವಾಣಿಜ್ಯ ಬೆಳೆ ಅಂದರೆ ಅದು ಅಡಕೆ. ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಬೆಳೆಗೆ ಕಂಟಕವಾಗ್ತಿರುವ ರೋಗಗಳ ಪತ್ತೆ ಹಾಗೆ ಪರಿಹಾರಕ್ಕೆ ಸಂಶೋಧನಾ ಕೇಂದ್ರ ಬೇಕು ಅನ್ನೋದು ದಶಕಗಳ ಕೂಗು. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಅಡಿಕೆಗೆ ಬಾಧಿಸುತ್ತಿದೆ ರೋಗ. ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಆಗ್ರಹ. ಮಲೆನಾಡು ಭಾಗದ ಜಿಲ್ಲೆಗಳು ಸೇರಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. ಅಡಿಕೆಗೆ ಬಾಧಿಸುತ್ತಿರುವ ರೋಗಗಳು ಹೆಚ್ಚಳ ಆಗ್ತಾ ಇದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. 2014ರ ಲೋಕಸಭೆ ಚುನಾವಣೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀರ್ಥಹಳ್ಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ರು. 10 ವರ್ಷಗಳು ಕಳೆಯುತ್ತಾ ಬಂದರೂ ಕೇಂದ್ರ ಸ್ಥಾಪನೆ ಆಗಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ಅನ್ನೋ ಕೂಗು ಜೋರಾಗಿದೆ. 2014ರಲ್ಲಿ ಪ್ರಾಮಿಸ್ ಮಾಡಿದರು. ಯಾಕೆಂದರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ವೇದಿಕೆ ಅಲ್ಲ ಇದು. ಯಾಕೆಂದರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ. 2014ರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಏನು ಮಾತು ಕೊಟ್ಟಿದ್ರಿ, ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ, ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತರ ಪರವಾಗಿ ಮಾಡಿ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಅಂಶ ತೆಗೆದು ಹಾಕಬೇಕು. ಸಂಶೋಧನಾ ವರದಿಯನ್ನು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವುದು. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ರೈತರಿಗೆ ಈ ಬಗ್ಗೆ ಚಿಂತೆ ಬೇಡ ಅಂತ ಭರವಸೆ ನೀಡಿದ್ದು ಕೇಂದ್ರ ಕೃಷಿ ಸಚಿವರು. ಹಾಗೆಯೇ ಸಂಸದ BY ರಾಘವೇಂದ್ರ ಅವರು. यहाँ भी कहना चाहता हूं मधु जी को, चिंता मत करिए, मैं हूं, आप हो, हम जनता की सेवा के लिए, कर्नाटक की बेहतरी के लिए जो होगा करने में कोई कसर मोदी जी के नेतृत्व में हम नहीं छोड़ेंगे. जब चुनाव फुनाव होगा तब राजनीति देखेंगे, अभी तो जनता की सेवा करनी है. विकसित भारत बनाना है, विकसित भारत के लिए विकसित कर्नाटक का निर्माण करना है. ಎಲ್ಲೋ ಒಂದು ಕಡೆ WHO ಮಿಸ್ಗೈಡ್ ಆಗಿ ಈ ರೀತಿಯಂಥ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿರೋದು ಗೌರವಾನ್ವಿತ ಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಆಲ್ರೆಡಿ ಗೌರವಾನ್ವಿತ ಮಂತ್ರಿಗಳು ಈಗಾಗಲೇ ಫೋನ್ ಮುಖಾಂತರ ಸಂಬಂಧಪಟ್ಟಂಥವ್ರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇರಳ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಸುಮಾರು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಹಣವನ್ನು ಕೂಡ ಗೌರವಾನ್ವಿತ ಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ಉಳಿವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಾಗಿ ಅಡಿಕೆ ಸಂಶೋಧನಾ ಸ್ಥಾಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಎನ್ನುವುದೇ ನಮ್ಮ ಆಶಯ. ಮಲೆನಾಡು ಭಾಗದ ಆರ್ಥಿಕ ವಾಣಿಜ್ಯ ಬೆಳೆ ಅಂದರೆ ಅದು ಅಡಕೆ. ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಬೆಳೆಗೆ ಕಂಟಕವಾಗ್ತಿರುವ ರೋಗಗಳ ಪತ್ತೆ ಹಾಗೆ ಪರಿಹಾರಕ್ಕೆ ಸಂಶೋಧನಾ ಕೇಂದ್ರ ಬೇಕು ಅನ್ನೋದು ದಶಕಗಳ ಕೂಗು. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಅಡಿಕೆಗೆ ಬಾಧಿಸುತ್ತಿದೆ ರೋಗ. ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಆಗ್ರಹ. ಮಲೆನಾಡು ಭಾಗದ ಜಿಲ್ಲೆಗಳು ಸೇರಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. ಅಡಿಕೆಗೆ ಬಾಧಿಸುತ್ತಿರುವ ರೋಗಗಳು ಹೆಚ್ಚಳ ಆಗ್ತಾ ಇದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. 2014ರ ಲೋಕಸಭೆ ಚುನಾವಣೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀರ್ಥಹಳ್ಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ರು. 10 ವರ್ಷಗಳು ಕಳೆಯುತ್ತಾ ಬಂದರೂ ಕೇಂದ್ರ ಸ್ಥಾಪನೆ ಆಗಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ಅನ್ನೋ ಕೂಗು ಜೋರಾಗಿದೆ. 2014ರಲ್ಲಿ ಪ್ರಾಮಿಸ್ ಮಾಡಿದರು. ಯಾಕೆಂದರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ವೇದಿಕೆ ಅಲ್ಲ ಇದು. ಯಾಕೆಂದರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ. 2014ರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಏನು ಮಾತು ಕೊಟ್ಟಿದ್ರಿ, ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ, ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತರ ಪರವಾಗಿ ಮಾಡಿ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಅಂಶ ತೆಗೆದು ಹಾಕಬೇಕು. ಸಂಶೋಧನಾ ವರದಿಯನ್ನು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವುದು. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ರೈತರಿಗೆ ಈ ಬಗ್ಗೆ ಚಿಂತೆ ಬೇಡ ಅಂತ ಭರವಸೆ ನೀಡಿದ್ದು ಕೇಂದ್ರ ಕೃಷಿ ಸಚಿವರು. ಹಾಗೆಯೇ ಸಂಸದ BY ರಾಘವೇಂದ್ರ ಅವರು. यहाँ भी कहना चाहता हूं मधु जी को, चिंता मत करिए, मैं हूं, आप हो, हम जनता की सेवा के लिए, कर्नाटक की बेहतरी के लिए जो होगा करने में कोई कसर मोदी जी के नेतृत्व में हम नहीं छोड़ेंगे. जब चुनाव फुनाव होगा तब राजनीति देखेंगे, अभी तो जनता की सेवा करनी है. विकसित भारत बनाना है, विकसित भारत के लिए विकसित कर्नाटक का निर्माण करना है.
ಎಲ್ಲೋ ಒಂದು ಕಡೆ WHO ಮಿಸ್ಗೈಡ್ ಆಗಿ ಈ ರೀತಿಯಂಥ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿರೋದು ಗೌರವಂತ ಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಆಲ್ರೆಡಿ ಗೌರವಂತ ಮಂತ್ರಿಗಳು ಈಗಾಗಲೇ ಫೋನ್ ಮುಖಾಂತರ ಸಂಬಂಧಪಟ್ಟಂಥವ್ರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇರಳ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಸುಮಾರು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಹಣವನ್ನು ಕೂಡ ಗೌರವಂತ ಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ಉಳುವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಾಗಿ ಅಡಿಕೆ ಸಂಶೋಧನಾ ಸ್ಥಾಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಎನ್ನುವುದೇ ನಮ್ಮ ಆಶಯ. ಮಲೆನಾಡು ಭಾಗದ ಆರ್ಥಿಕ ವಾಣಿಜ್ಯ ಬೆಳೆ ಅಂದರೆ ಅದು ಅಡಕೆ. ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಬೆಳೆಗೆ ಕಂಟಕವಾಗ್ತಿರುವ ರೋಗಗಳ ಪತ್ತೆ ಹಾಗೆ ಪರಿಹಾರಕ್ಕೆ ಸಂಶೋಧನಾ ಕೇಂದ್ರ ಬೇಕು ಅನ್ನೋದು ದಶಕಗಳ ಕೂಗು. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಅಡಿಕೆಗೆ ಬಾಧಿಸುತ್ತಿದೆ ರೋಗ. ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಆಗ್ರಹ. ಎಸ್, ಮಲೆನಾಡು ಭಾಗದ ಜಿಲ್ಲೆಗಳು ಸೇರಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. ಅಡಿಕೆಗೆ ಬಾಧಿಸುತ್ತಿರುವ ರೋಗಗಳು ಹೆಚ್ಚಳ ಆಗ್ತಾ ಇದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. 2014ರ ಲೋಕಸಭೆ ಚುನಾವಣೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀರ್ಥಹಳ್ಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ರು. 10 ವರ್ಷಗಳು ಕಳೆಯುತ್ತಾ ಬಂದರೂ ಕೇಂದ್ರ ಸ್ಥಾಪನೆ ಆಗಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ಅನ್ನೋ ಕೂಗು ಜೋರಾಗಿದೆ. 2014ರಲ್ಲಿ ಪ್ರಾಮಿಸ್ ಮಾಡಿದರು. ಯಾಕೆಂದರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ವೇದಿಕೆ ಅಲ್ಲ ಇದು. ಯಾಕೆಂದರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ. 2014ರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರಿ. ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ, ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತರ ಪರವಾಗಿ ಮಾಡಿ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಅಂಶ ತೆಗೆದು ಹಾಕಬೇಕು. ಸಂಶೋಧನಾ ವರದಿಯನ್ನು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವುದು. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ರೈತರಿಗೆ ಈ ಬಗ್ಗೆ ಚಿಂತೆ ಬೇಡ ಅಂತ ಭರವಸೆ ನೀಡಿದ್ದು ಕೇಂದ್ರ ಕೃಷಿ ಸಚಿವರು. ಹಾಗೆಯೇ ಸಂಸದ BY ರಾಘವೇಂದ್ರ ಅವರು. यहाँ भी कहना चाहता हूँ मधु जी को, चिंता मत करिए, मैं हूँ, आप हो, हम जनता की सेवा के लिए, कर्नाटक की बेहतरी के लिए जो होगा करने में कोई कसर मोदी जी के नेतृत्व में हम नहीं छोड़ेंगे. जब चुनाव होगा तब राजनीति देखेंगे. अभी तो जनता की सेवा करनी है. विकसित भारत बनाना है. विकसित भारत के लिए विकसित कर्नाटक का निर्माण करना है. ಎಲ್ಲೋ ಒಂದು ಕಡೆ WHO ಮಿಸ್ಗೈಡ್ ಆಗಿ ಈ ರೀತಿಯಂಥ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿರೋದು ಗೌರವಂತ ಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಆಲ್ರೆಡಿ ಗೌರವಂತ ಮಂತ್ರಿಗಳು ಈಗಾಗಲೇ ಫೋನ್ ಮುಖಾಂತರ ಸಂಬಂಧಪಟ್ಟಂಥವ್ರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇರಳ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಸುಮಾರು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಹಣವನ್ನು ಕೂಡ ಗೌರವಂತ ಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ಉಳುವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಾಗಿ ಅಡಿಕೆ ಸಂಶೋಧನಾ ಸ್ಥಾಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಎನ್ನುವುದೇ ನಮ್ಮ ಆಶಯ. ಮಲೆನಾಡು ಭಾಗದ ಆರ್ಥಿಕ ವಾಣಿಜ್ಯ ಬೆಳೆ ಅಂದರೆ ಅದು ಅಡಕೆ. ಇತ್ತೀಚಿನ ವರ್ಷಗಳಲ್ಲಿ ಅಡಕೆ ಬೆಳೆಗೆ ಅನೇಕ ರೋಗಗಳು ಬಾಧಿಸ್ತಾ ಇದೆ. ಬೆಳೆಗೆ ಕಂಟಕವಾಗ್ತಿರುವ ರೋಗಗಳ ಪತ್ತೆ ಹಾಗೆ ಪರಿಹಾರಕ್ಕೆ ಸಂಶೋಧನಾ ಕೇಂದ್ರ ಬೇಕು ಅನ್ನೋದು ದಶಕಗಳ ಕೂಗು. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮಲೆನಾಡಿನಲ್ಲಿ ಅಡಿಕೆಗೆ ಬಾಧಿಸುತ್ತಿದೆ ರೋಗ. ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಆಗ್ರಹ. ಎಸ್, ಮಲೆನಾಡು ಭಾಗದ ಜಿಲ್ಲೆಗಳು ಸೇರಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯಲಾಗುತ್ತೆ. ಅಡಿಕೆಗೆ ಬಾಧಿಸುತ್ತಿರುವ ರೋಗಗಳು ಹೆಚ್ಚಳ ಆಗ್ತಾ ಇದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. 2014ರ ಲೋಕಸಭೆ ಚುನಾವಣೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೀರ್ಥಹಳ್ಳಿಯಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ರು. 10 ವರ್ಷಗಳು ಕಳೆಯುತ್ತಾ ಬಂದರೂ ಕೇಂದ್ರ ಸ್ಥಾಪನೆ ಆಗಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅಡಿಕೆ ಸಂಶೋಧನಾ ಕೇಂದ್ರ ಸ್ಥಾಪಿಸಬೇಕು ಅನ್ನೋ ಕೂಗು ಜೋರಾಗಿದೆ. 2014ರಲ್ಲಿ ಪ್ರಾಮಿಸ್ ಮಾಡಿದರು. ಯಾಕೆಂದರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ವೇದಿಕೆ ಅಲ್ಲ ಇದು. ಯಾಕೆಂದರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ. 2014ರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರಿ. ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಇಡೀ ದೇಶದಲ್ಲಿ
ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ, ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗ ಡಿಸ್ಟಿಕ್ಟಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತರ ಪರವಾಗಿ ಮಾಡಿ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋ ಅಂಶ ತೆಗೆದುಹಾಕಬೇಕು. ಸಂಶೋಧನಾ ವರದಿಯನ್ನು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವುದು. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ. ರೈತರಿಗೆ ಈ ಬಗ್ಗೆ ಚಿಂತೆ ಬೇಡ ಅಂತ ಭರವಸೆ ನೀಡಿದ್ದು ಕೇಂದ್ರ ಕೃಷಿ ಸಚಿವರು. ಹಾಗೆಯೇ ಸಂಸದ BY ರಾಘವೇಂದ್ರ ಅವರು. यहाँ भी कहना चाहता हूं मधु जी को, चिंता मत करिए, मैं हूं, आप हो, हम जनता की सेवा के लिए, कर्नाटक की बेहतरी के लिए जो होगा करने में कोई कसर मोदी जी के नेतृत्व में हम नहीं छोड़ेंगे. जब चुनाव फुनाव होगा तब राजनीति देखेंगे, अभी तो जनता की सेवा करनी है. विकसित भारत बनाना है, विकसित भारत के लिए विकसित कर्नाटक का निर्माण करना है. ಎಲ್ಲೋ ಒಂದು ಕಡೆ WHO ಮಿಸ್ಗೈಡ್ ಆಗಿ ಈ ರೀತಿಯಂಥ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತ ಹೇಳಿರೋದು ಗೌರವಾನ್ವಿತ ಮಂತ್ರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗಿದೆ. ಆಲ್ರೆಡಿ ಗೌರವಾನ್ವಿತ ಮಂತ್ರಿಗಳು ಈಗಾಗಲೇ ಫೋನ್ ಮುಖಾಂತರ ಸಂಬಂಧಪಟ್ಟಂಥವ್ರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇರಳ ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಸುಮಾರು ಈಗಾಗಲೇ 9 ಕೋಟಿ ರೂಪಾಯಿಯನ್ನು ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಹಣವನ್ನು ಕೂಡ ಗೌರವಾನ್ವಿತ ಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಲೆನಾಡು ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ ಉಳಿವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಾಗಿ ಅಡಿಕೆ ಸಂಶೋಧನಾ ಸ್ಥಾಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ ಎನ್ನುವುದೇ ನಮ್ಮ ಆಶಯ.